ನಾವು ನೋಡಿರ್ಬೋದು, ಕುಡಿತ, ಮದ್ಯ ವ್ಯಸನ, ಆಲ್ಕೋಹಾಲ್ ಇಂದ ಲಿವರ್ಗೆ ತೊಂದರೆ ಆದಾಗ ಜಾಂಡಿಸ್ ಆಗುತ್ತೆ, ಕಾಮಾಲೆ ಆಗುತ್ತೆ. ಅಂದ್ರೆ ಇನ್ಫೆಕ್ಷನ್ ಅಲ್ದೇನು ಆಲ್ಕೋಹಾಲ್ ಇಂದನೂ ಕೂಡ ಲಿವರ್ಗೆ ತೊಂದರೆ ಆದಾಗ ಜಾಂಡಿಸ್ ಆಗುತ್ತೆ, ಕಾಮಾಲೆ ಆಗುತ್ತೆ. ಇನ್ನು ಬೇರೆ ಕೆಲವು ಮೆಡಿಸಿನ್ಸ್, ಈಗ ಸಾಧಾರಣವಾಗಿ ಅಲೋಪತಿ ಮೆಡಿಸಿನ್ ಇರ್ಬೋದು, ಈ ಮೆಡಿಸಿನ್ ತಗೊಂಡಾಗ ಈ ತರ ಟೆಸ್ಟ್ ಮಾಡಕ್ಕೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಕ್ರಾನಿಕ್ ಡಿಸೀಸ್, ಯಾವುದೇ ಒಂದು ಕಾಯಿಲೆ ಸುಮಾರು ದಿನದಿಂದ ಇದ್ದಾಗ ಅದಕ್ಕೆ ನಾವು ಕೆಲವು ಮಾತ್ರೆಗಳನ್ನ ಕೊಡ್ತೇವೆ. ಆ ಕೆಲವು ಮಾತ್ರೆಗಳಿಂದ ಲಿವರ್ ಇಂಜುರಿ ಆಗುತ್ತೆ. ಅದು ಲಿವರ್ ಇಂಜುರಿ ರಿಲೇಟೆಡ್ ಟು ಡ್ರಗ್ ಇಂಡ್ಯೂಸ್ ಲಿವರ್ ಇಂಜುರಿ ಅಂತ ಹೇಳ್ತೇವೆ. ಸೊ ಅದು ಒಂದು ಕಾರಣ ಲಿವರ್ ತೊಂದರೆ ಆಗಿ ಕಾಮಾಲೆ ಆಗಕ್ಕೆ. ಇದು ಅಲೋಪತಿ ಮೆಡಿಸಿನ್ಸ್ ಅಲ್ಲಿ ನಮಗೆ ಗೊತ್ತಿರುವಂತ ಮಾತ್ರೆಯಿಂದ ಇಷ್ಟು ಡೋಸ್ ತಗೊಂಡಾಗ, ಇಷ್ಟು ದಿನ ತಗೊಂಡಾಗ ಸೈಡ್ ಎಫೆಕ್ಟ್. ಒಂದು ಆಂಟಿಬಯೋಟಿಕ್ ಇರ್ಬೋದು, ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ ಇರ್ಬೋದು, ಜಾಯಿಂಟ್ ಪೇನ್ಗೆ ನಾವು ಯಾವುದೋ ಒಂದು ಪೇನ್ ಕಿಲ್ಲರ್ ತಗೋದು, ಅದರಿಂದನೂ ಲಿವರ್ ಇಂಜುರಿ ಆಗಿ ಜಾಂಡಿಸ್ ಆಗೋ ಚಾನ್ಸ್ ಇರುತ್ತೆ. ಅದೇ ತರ ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್, ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದನೂ ಜಾಂಡಿಸ್ ಆಗುತ್ತೆ. ಸಾಧಾರಣವಾಗಿ ನಮ್ಮ ನಂಬಿಕೆ ಏನಂತಂದ್ರೆ, ಜನರೂಢಿಯಲ್ಲಿ ಆಯುರ್ವೇದಿಕ್ ಮೆಡಿಸಿನ್, ಹೋಮಿಯೋಪತಿಕ್ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಆಗಲ್ಲ ಅಂತ. ಇದು ತಪ್ಪು. ಇದರಿಂದ ಕೆಲವು ಔಷಧಿ, ಯಾವುದೇ ಔಷಧಿ ಅಂದ್ರೆ ಅದ್ರ ಪರಿಣಾಮ, ದುಷ್ಪರಿಣಾಮ, ಎಫೆಕ್ಟ್, ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಕೆಲವೊಂದು ಆಯುರ್ವೇದಿಕ್, ಹೋಮಿಯೋಪತಿಕ್ ಮೆಡಿಸಿನ್ ಇಂದ ಕೂಡ ಲಿವರ್ ಇಂಜುರಿ ಆಗಿ ಜಾಂಡಿಸ್ ಆಗ್ಬಹುದು. ಅದಕ್ಕೆ ಹೇಳ್ತಾ ಇರೋದು, ಕಾಮಾಲೆ ಅನ್ನೋದು ರೋಗ ಲಕ್ಷಣ, ಇದನ್ನೊಂದು ಕಾಯಿಲೆ ಅನ್ನಕ್ಕಾಗಲ್ಲ. ಯಾವುದರಿಂದ ಬಂದಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ.